ಇನ್ನು ನಿಮಗೆಲ್ಲ ಗೊತ್ತೇ ಇರತಕ್ಕಂಥ ಈ ಕಾಲ್ ತುಳಿತ ಪ್ರಕರಣ ಎಲ್ಲ ಸಂಭವಿಸ್ತು. ಅದಾದ್ಮೇಲೆ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ. ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಟಿಕೆಟ್ಗಳನ್ನ ಇಶ್ಯೂ ಮಾಡಿಬಿಟ್ಟಿರ್ತಾರೆ. ಟಿಕೆಟ್ ಇಶ್ಯೂ ಮಾಡಿ ಆನಂತರ ಭಕ್ತರಿಗೆ ದರ್ಶನವನ್ನ ಕೊಡಬೇಕು. ರಾಜ್ಯಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ. ಎಲ್ಲೆಲ್ಲೂ ಗೋವಿಂದನ ನಾಮಸ್ಮರಣೆ ಮತ್ತು ಪ್ರಾರ್ಥನೆ ಬಹಳ ಜೋರಾಗಿದೆ. ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸಲಾಗಿದೆ. ತಿಮ್ಮಪ್ಪನಿಗೆ ವಿಶೇಷ ಆಭರಣ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ವಿಶೇಷ ದಿನ ಇವತ್ತು. ಭಕ್ತರಿಗೆ ಪ್ರಸಾದ ವಿತರಿಸಲು ತಿರುಪತಿಯಿಂದ 25,000 ಲಡ್ಡುಗಳನ್ನು ತರಿಸಲಾಗಿದೆ. ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೆ, ವೈಯಾಲಿ ಕಾವಲ್ನಲ್ಲಿ ಇರತಕ್ಕಂಥ ದೇವಸ್ಥಾನ ತಾವು ಗಮನಿಸ್ತಾ ಇದ್ದೀರಾ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾರ್ಯಾರಿಗೆ ತಿರುಪತಿಗೆ ಹೋಗಕ್ಕೆ ಆಗ್ಲಿಲ್ಲ ಅವರೆಲ್ಲ ಇಲ್ಲೇ ಬಂದು ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ದೇವರು ಎಲ್ಲಿದ್ರು ದೇವರೇ, ನಾವು ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗಬಹುದು, ನಿಜ, ಇಲ್ಲ ಅಂತಲ್ಲ. ಕೆಲವರು ತಿರುಪತಿಗೆ ಹೋಗ್ತಾರೆ, ಕೆಲವರು ಆಗದೆ ಇದ್ದವರು ಈ ತರ ದರ್ಶನವನ್ನ ಬೆಂಗಳೂರಿನಲ್ಲಿ ಪಡಿತಾ ಇದ್ದಾರೆ. ಓಕೆ, ಇನ್ನು ನನ್ನ ಕೊಲೀಗ್ ಪ್ರಕಾಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೈಯಾಲಿ ಕಾವಲ್ ದೇವಸ್ಥಾನದಿಂದ. ಪ್ರಕಾಶ್, ಸಾಕಷ್ಟು ಜನರಿಗೆ ತಿರುಪತಿಗೆ ಹೋಗಕ್ಕಾಗಲ್ಲ, ಆದರೆ ವೈಕುಂಠ ದ್ವಾರದಲ್ಲಿ ಹೋಗಬೇಕು ಅಂದ್ರೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಅದರ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಈಗ ತಿರುಮಲ ತಿರುಪತಿ ದೇವಸ್ಥಾನ ಬೆಂಗಳೂರು ಶಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಹೇಗಿದೆ ಭಕ್ತ ಸಾಗರ ಅಂತ? ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಈಗ ಟಿಟಿಡಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾನೆ. ಈಗಾಗಲೇ ಏನು ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹಂತ ಹಂತವಾಗಿ ಟಿಟಿಡಿ ದೇವಸ್ಥಾನಕ್ಕೆ ಬರೋದಕ್ಕೆ ಆರಂಭವನ್ನು ಮಾಡಿದರು. ಇಲ್ಲಿ ಪ್ರತ್ಯೇಕ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳ ಮೂಲಕ ನೇರವಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಜೊತೆಗೆ VVIP ಪಾಸ್ ಅಥವಾ VIP ಪಾಸ್ಗಳಿಗೆ ಯಾವುದೇ ಅವಕಾಶವನ್ನು ಈ ಬಾರಿ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನೇರವಾಗಿ ಪ್ರತ್ಯೇಕ ಬ್ಯಾರಿಕೇಡ್ಗಳ ಮೂಲಕವಾಗಿ ನೇರವಾಗಿ ದರ್ಶನವನ್ನು ಪಡೆಯೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. 3:37ಕ್ಕೆ ಈ ಒಂದು ದ್ವಾರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಹೊರಭಾಗದಲ್ಲಿಯೂ ಕೂಡ ಎಲ್ಲೂ ಕೂಡ ನೂಕು ನುಗ್ಗಲು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಈಗ ಏನು ಪೊಲೀಸರು ಜೊತೆಗೆ ಖಾಸಗಿ ಏಜೆನ್ಸಿಗಳ ಮೂಲಕ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಭಕ್ತರಿಗೆ ವಿತರಣೆಯನ್ನು ಮಾಡೋದಕ್ಕೆ ಸುಮಾರು 20,000 ಲಡ್ಡು ಪ್ರಸಾದವಾಗಿ ಈಗಾಗಲೇ ತಿರುಪತಿಯಿಂದ ಕೂಡ ತರಿಸ್ಕೊಳ್ಳಲಾಗಿದೆ. ಅದರ ಜೊತೆಗೆ ಸುಮಾರು ಇವತ್ತು ಒಂದೇ ದಿನ 70,000ಕ್ಕೂ ಹೆಚ್ಚಿನ ಜನ ಅಂದರೆ ಭಕ್ತರು ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇದು ಹೆಚ್ಚು ಕೂಡ ಆಗಬಹುದು. ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಕೂಡ ಒಳಭಾಗದಲ್ಲಿ ದ್ವಾರಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅಲ್ಲಿ ಯಾವುದೇ ನೂಕು ನುಗ್ಗಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಒಳಗಡೆ ಹೋಗೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಈಗ ಎಂಟ್ರೆನ್ಸ್ ಆಗುವಂತಹ ಜಾಗ ಇದು. ಇಲ್ಲಿ ಕೂಡ ಸುಮಾರು 4ರಿಂದ 5 ಕೌಂಟರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತ್ಯೇಕವಾಗಿ ಆಯಾ ವಯಸ್ಸಾದಂಥವ್ರಿಗೆ ಅಥವಾ ತೀರಾ ಮಕ್ಕಳು ಅಂಥವ್ರು ಇದ್ದರೆ ಪ್ರತ್ಯೇಕವಾಗಿ ಅಂದರೆ ಒಳಭಾಗಕ್ಕೆ ಕಳಿಸ್ಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಬಂದಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಸುಗಮವಾಗಿ ಆಗಬೇಕು, ಜೊತೆಗೆ ಯಾವುದೇ ಗೊಂದಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ, ಭಕ್ತರು ಯಾವ ರೀತಿ ದರ್ಶನಕ್ಕೆ ಬರ್ತಾ ಇದ್ದಾರೆ, ಇದೆಲ್ಲದರ ಮಾಹಿತಿ.